ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ದಿನ ಬರ್ತದೆ ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಹಿಂದೆ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ ಬಸ್ಸು ಎಲ್ಲಾದರೂ ತೊಂದರೆ ಆದರೂ ಬಸ್ಸಿನ ಎಲ್ಲಾದರೂ ಯಾವುದೇ ಬಸ್ಸು ಹಿಂದಿನ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಬಸ್ ಕಡಿಮೆ ಆಗ್ತಿರಲಿಲ್ಲ. ಆದರೂ ಸಮೇತ ಎಲ್ಲಾದರೂ ಒಂದೆರಡು ಬಸ್ಸು ಕಡಿಮೆ ಆದರೆ ತಕ್ಷಣ ಹಿಂದಿನ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು ಎಷ್ಟು ಬಸ್ಸುಗಳನ್ನು ಕಡಿಮೆ ಮಾಡಿದ್ದೀರಿ ಅಷ್ಟು ಬಸ್ಸನ್ನು ಕೂಡಲೇ ಬಿಡಬೇಕು ಅನ್ನುವಂಥೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಓಡಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಬಸ್ಸಿನ ಸಂಖ್ಯೆ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಸಹ ಮಾಡ್ತೇನೆ. ಈಗ ನಮ್ಮ ತಾಲೂಕಿನಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಸ್ಸನ್ನು ರದ್ದುಪಡಿಸಿರುವಂಥ ಸಂಖ್ಯೆ ಅಮ್ಮಿನಹಳ್ಳಿಗೆ 6 ಗಂಟೆಗೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. ಹೆಗ್ಗಣ್ಣಿ ಸೂಡುಮನೆ ಸಿರ್ಸಿ ಹೋಗುವಂಥ ಬಸ್ಸನ್ನು 9:30ಕ್ಕೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. ಹಾರ್ಸಿಘಟ್ಟ ತೆಂಗಿನಮನೆ 11 ಗಂಟೆಗೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. ಆಮೇಲೆ 3:15ಕ್ಕೆ ಗೋಳಿಕೈಗೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. ಗಾಳಿಜೆಟ್ಟಿಗೆ ಬೆಳಗ್ಗೆ 9 ಗಂಟೆಗೆ ಮತ್ತು ಸಂಜೆ 4:15ಗೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. 1:15ಗೆ ವಾಟ್ಗಾರ್ ಹೊನ್ನೆಗಡಿಗೆ ಬಸ್ ಇತ್ತು, ಅದನ್ನು ರದ್ದುಪಡಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ